ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ವಿರುದ್ಧ ಆರೋಪಿಸಿ ದೂರು ನೀಡಿದ್ದ ಮಹಿಳೆ ಯೂ ಟರ್ನ್ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಸ್ವಾಮೀಜಿ ಮತ್ತು ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಕೆಲವು ದುಷ್ಕರ್ಮಿಗಳು ಅಪಪ್ರಚಾರ ಮಾಡ್ತಿದ್ದಾರೆ ನೋಡಿ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು, ಆ ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವರು ಯೂ ಟರ್ನ್ ಹೊಡೆದಿದ್ದಾರೆ. ಈಗ ಸ್ವಾಮೀಜಿ ಮತ್ತು ನನ್ನ ವಿರುದ್ಧದ ಆರೋಪ ಸುಳ್ಳು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಆರೋಪ ಇದೆಯಲ್ಲ ಅದೆಲ್ಲವೂ ಕೂಡ ಸುಳ್ಳು. ಈ ಬಗ್ಗೆ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದೇನೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣದ ಆರೋಪ ಏನು ಬಂದಿತ್ತು ಅದೆಲ್ಲ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಆಕೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಈ ಬಗ್ಗೆ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದೇನೆ, ಕೆಲವು ದುಷ್ಕರ್ಮಿಗಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಮಾಡಿದ ಆರೋಪ ಅಪವಾದ ಎಲ್ಲವೂ ಕೂಡ ಶುದ್ಧ ಸುಳ್ಳು. 4ರಿಂದ 5 ದಿನ ಬಿಟ್ಟು ಬಂದು ಎಲ್ಲ ಮಾಹಿತಿಯನ್ನ ನೀಡುತ್ತೇನೆ ಅಂತ ಹೇಳಿ ಆ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. 4ರಿಂದ 5 ದಿನ ಬಿಟ್ಟು 4-5 ದಿನ ಬಿಟ್ಟು ಬಂದು ಎಲ್ಲ ಮಾಹಿತಿಯನ್ನ ಕೊಡ್ತೇನೆ ನಿಮಗೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಮಹಿಳೆ. ಹಾಗಾದ್ರೆ ಈ ಆರೋಪನೇ ಸುಳ್ಳ? ಜಯ ಮೃತ್ಯುಂಜಯ ಸ್ವಾಮೀಜಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಆರೋಪ ಬಂದಿತ್ತಲ್ಲ, ಅದೆಲ್ಲ ಸುಳ್ಳ? ಹಾಗಾದ್ರೆ ಮಾಧ್ಯಮಗಳಿಗೆ ಮಹಿಳೆ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಆಕೆನೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ಗೆ ಪತ್ರ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆ ಮಹಿಳೆ. ದೊಡ್ಡ ಮಟ್ಟದ ಆರೋಪ, ಒಂದು ದೊಡ್ಡ ಸಮುದಾಯದ ದೊಡ್ಡ ಮಟ್ಟದ ಸ್ವಾಮೀಜಿ ಅವರು, ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಪ್ರಕರಣ ಕೇಳಿ ಬಂದಂತಹ ಸಂದರ್ಭದಲ್ಲಿ ಇಡೀ ಸಮುದಾಯ ಏನಪ್ಪಾ ಇದು ಅಂತ ಕೇಳೋ ತರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಸ್ವಾಮೀಜಿ ಮತ್ತು ನನ್ನ ವಿರುದ್ಧದ ಆರೋಪ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಆ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಈಗ ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳು. ಎಸ್, ಇದು ಆ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತ ಹೇಳಿಕೆ. ಅಂದ್ರೆ ನನಗೆ ಒಂದು 4-5 ದಿನದಲ್ಲಿ ನಾನು ಬಂದು ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಮೇಲೆ ಬಂದಿರುವಂಥ ಆರೋಪ ಅಪವಾದ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಕೂಡ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಲ್ಲೇಖ ಮಾಡಿದ್ದಾರೆ ಹೆಸರುಗಳನ್ನು, ಜಯ ಮೃತ್ಯುಂಜಯ ಸ್ವಾಮೀಜಿ ಅಂತ ಹೇಳಿ. ಸೊ ಹಾಗಾಗಿ ಇಷ್ಟು ದಿನ ಬೇಕಾಯ್ತಾ? ಈಗ ಒಂದು ಲೆಕ್ಕದಲ್ಲಿ ಅಥವಾ ಒಂದು ಆಯಾಮದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣನ, ಈ ಮಹಿಳೆ ಮೇಲೆ ಆರೋಪ ದೊಡ್ಡ ಮಟ್ಟದಲ್ಲಿನೇ ಕೇಳಿ ಬಂದಿತ್ತು. ಇಷ್ಟು ದಿನ ಬೇಕಾಯ್ತಾ ಈ ಮಹಿಳೆಗೆ ಈ ಕ್ಲಾರಿಟಿ ಕೊಡೋದಕ್ಕೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಅಥವಾ ಯಾರ್ದಾದ್ರೂ ಒತ್ತಡದಿಂದ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಈ ಮಹಿಳೆ? ಸಹಜವಾಗಿಂಥ ಪ್ರಕರಣಗಳಲ್ಲಿ ಅನುಮಾನಗಳು ಹುಟ್ಕೊಳ್ತವೆ. ಗೊತ್ತಿಲ್ಲ, ಈಕೆನೇ ಸ್ವಯಂ ಪ್ರೇರಿತವಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರಾ ಅಥವಾ ಯಾರದಾದ್ರೂ ಒತ್ತಡದಿಂದ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ, ವಿಡಿಯೋ ಬಿಡುಗಡೆ ಮಾಡಿದಾರಾ? ಸೊ ಅವರೇ ಕ್ಲಾರಿಟಿ ಕೊಡಬೇಕು. ಬಟ್ ಈ ಪ್ರಕರಣ ಇದೆಯಲ್ಲ, ಇದು ಸಣ್ಣ ಪುಟ್ಟ ಪ್ರಕರಣ ಅಂತೂ ಅಲ್ವೇ ಅಲ್ಲ. ಒಂದು ರಾಜ್ಯದ ಪ್ರಬಲ ಸಮುದಾಯದ ಪ್ರಭಾವಿ ಸ್ವಾಮೀಜಿ ಅವರು, ಅವರ ವಿರುದ್ಧ ಬೇರೆ 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 ರೀತಿಯಾದಂಥ ಆರೋಪಗಳು ಈ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈಗ ಮಹಿಳೆ
ಏನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಜೊತೆಗೆ ಆ ಮಹಿಳೆಗೆ ಇಷ್ಟು ದಿನ ಬೇಕಾಗಿತ್ತಾ ಕ್ಲಾರಿಟಿ ಕೊಡೋದಕ್ಕೆ, ಅಥವಾ ಆ ಮಹಿಳೆ ಏನಾದರೂ ಒತ್ತಡದಿಂದ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ರಾಜ್ಯದಲ್ಲಿ ಬಹಳ ಸದ್ದು ಮಾಡಿದಂತ ಪ್ರಕರಣವಿದು. ಅದರಲ್ಲೂ ಕೂಡ ಪ್ರತಿಷ್ಠಿತ ಮಠ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ದೊಡ್ಡ ಮಠದ ದೊಡ್ಡ ಸ್ವಾಮೀಜಿಯ ಅಕ್ರಮ ರಾಸಲೀಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸದ್ದಾಗಿತ್ತು. ಖುದ್ದು ಮಹಿಳೆಯೇ ಜಯಮೃತ್ಯುಂಜಯ ಸ್ವಾಮೀಜಿಯ ವಿರುದ್ಧ ದೂರನ್ನ ದಾಖಲು ಮಾಡಿ ಒಂದಿಷ್ಟು ಎಫ್ಐಆರ್ ದಾಖಲಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕನ್ನುವ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ರು. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಸೇರಿದಂತೆ ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ಭೇಟಿಯನ್ನ ನೀಡಿ ಮಹಿಳೆ ದೂರ ನೀಡಿದ್ರು. ಆದ್ರೆ ಇದೀಗ ದಿಢೀರಾಗಿ ಸ್ವಾಮೀಜಿಗಳ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತಿದ್ದಾರೆ, ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ನನ್ನ ಮೇಲೆ ಮತ್ತೆ ಸ್ವಾಮೀಜಿಗಳ ಮೇಲೆ ಬಂದಿರುವಂತಹ ಆರೋಪ ಅಪವಾದ ಸುಳ್ಳು ಅನ್ನುವಂಥದ್ದನ್ನ ಹೇಳ್ತಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದಿಷ್ಟು 164 ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಪೊಲೀಸರು ಮಹಿಳೆಯನ್ನ ಹುಡುಕಾಗ್ತಿದ್ರು. ಜೊತೆಗೆ ಮಹಿಳೆ ಏನೋ ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಖುದ್ದು ಮಹಿಳೆ ವಿಡಿಯೋ ಮಾಡಿ ಬಿಡುವ ಮೂಲಕ ಸ್ವಾಮೀಜಿಗಳ ಮೇಲಿನ ಆರೋಪ ಸುಳ್ಳು ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು ಒಂದಿಷ್ಟು ಅನುಮಾನಕ್ಕೆ ಕಾರಣವಾಗ್ತದೆ. ಯಾಕಂದ್ರೆ ಒಂದು ಮಹಿಳೆ ಫೆಬ್ರವರಿಯಲ್ಲಿ ಆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯ ವಿಡಿಯೋಗಳು, ಫೋಟೋಗಳು ಎಲ್ಲವೂ ಕೂಡ ವೈರಲ್ ಆಗಿತ್ತು. ಜೊತೆಗೆ ಮೊನ್ನೆ ಒಂದು ದೂರು ದಾಖಲಾಗಿತ್ತು. ಮತ್ತೆ ಸ್ವಾಮೀಜಿಗಳು ಕೂಡ ಪ್ರತಿ ದೂರನ್ನ ದಾಖಲು ಮಾಡಿದ್ರು. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರಾಜಿ ಆಗಿದ್ರ ಅಥವಾ ಇಬ್ಬರ ನಡುವಿನ ಸಂಧಾನ ಏನಾದ್ರು ಸಕ್ಸಸ್ ಆಗಿದೆಯಾ ಅಥವಾ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈಗ ಮಹಿಳೆ ವಿಡಿಯೋ ಮಾಡಿ ಬಿಡುವ ಮೂಲಕ ಮತ್ತು ಸಿಎಂ ಅವರಿಗೆ ಗೃಹ ಸಚಿವರಿಗೆ ಪತ್ರವನ್ನು ಬರೆದು ಈ ಆರೋಪ ಸುಳ್ಳು ಅನ್ನುವಂತ ಒಂದನ್ನ ಹೇಳ್ತಿರುವಂತದ್ದು ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು 4-5 ದಿನಗಳು ಬಿಟ್ಟು ಬಂದು ನಾನು ಎಲ್ಲ ವಿವರವಾದಂತಹ ಮಾಹಿತಿಯನ್ನು ಹೇಳ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿರುವಂತದ್ದು ಈ ಮಹಿಳೆಯ ಮೇಲೆ. ಹೀಗಾಗಿ ಮಹಿಳೆಯ ಮೇಲೆ ಬ್ಲಾಕ್ ಮೇಲ್ ಆರೋಪ ಇರೋದ್ರಿಂದ ರಾಜಿ ಸಂಧಾನ ಏನಾದ್ರು ಆಗಿದೆ ಅಥವಾ ಆರೋಪಕ್ಕೆ ಈ ಒಂದು ಪ್ರಕರಣದಲ್ಲಿ ಏನಾದ್ರು ಬದಲಾವಣೆ ಆಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸಿಎಂ ಮತ್ತು ಗೃಹ ಸಚಿವರು ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.